ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಾಳೆ ಏನದಲ್ರಿ ಸ್ಪೆಷಲ್? ಸ್ಯಾಟರ್ಡೆ ಶನಿವಾರ ಈಗ ನಮ್ದೇನು ನಾಳೆ ಆಸ್ ಯೂಶುವಲ್ ನಾವು ಪಾಠ ಹೇಳೋದಲ್ಲ ನಾಳೆ. ಅದೇ ಮತ್ತೆ ಅವ್ರದ್ದು ಏನು ಸ್ಪೆಷಲ್ ಇತ್ತಂದ್ರೆ ಈಗ ಅನೌನ್ಸ್ ಮಾಡಿಬಿಡ್ರಿ. ಶನಿವಾರ ಒಂದೇನೋ ಅದ ಅಲ್ರಿ ಪ್ರೋಗ್ರಾಮ್ ಅವ್ರದ್ದು, ಸಂಜೆಗೆ ಸಾಯಂಕಾಲ ಇರ್ತದಲ್ರಿ 4 ಗಂಟೆಗೆ. ಇಲ್ಲ ಬೆಳಿಗ್ಗೆನು ಏನೋ ಸ್ಪೆಷಲ್ ಇರ್ಬೇಕಲ್ಲ ಸ್ಯಾಟರ್ಡೆ. ಶನಿವಾರ ಬೆಳಿಗ್ಗೆ ಇಲ್ರಿ. ಮತ್ ನಿಮ್ ಭಗವದ್ಗೀತಾ ಪಾಠಕ್ಕೆ ಬರ್ಲಕತ್ತಾರ್ರಿ ಪಾರಾಯಣಕ್ಕ? ಆಯ್ತಾಯ್ತು. ಬಾಬರ್ ಇದ್ರ ಸಾಕು, ಬಾಮನ್ ತೊಗೊಂಡು ಏನ ಜೊತೆಗೆ ಒಬ್ರು ಆದ್ರೆ ಸಾಕು ಕಂಪ್ನಿ. ಇಲ್ಲಿ ಸಿದ್ಧಾಂತ ಶಿಖಾಮಣಿ ಬಗ್ಗೆ ಚಿಂತನೆ ಮಾಡಲ್ಲಿ ಜಗದ್ಗುರು ರೇಣುಕರು ಆ ಒಂದು ದರ್ಶನಗಳ ಬಗ್ಗೆ, ಸಾಂಖ್ಯ ದರ್ಶನ, ಯೋಗ ದರ್ಶನ, ಪಂಚರಾತ್ರ, ಇವೇನು 5 ದರ್ಶನಗಳದಾವ, ಇವೆಲ್ಲ ವೇದ ಸಮ್ಮತ ಅದಾವ, ಇವೇ ಸನಾತನ ಅದಾವ ಅನ್ನಂಥದ್ದೊಂದು ವಿಚಾರ ಹೇಳಿದ್ದಕ್ಕೆ ನಾವೇನ್ ಮಾಡೀವಿ, 5 ದರ್ಶನಗಳನ್ನ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಅಂತ ಒಂದು ವಿಚಾರ ಇಟ್ಕೊಂಡಿವಿ. ಅದ್ರಾಗ ಒಂದು ಸ್ಯಾಂಪಲ್ ಈಗ ಹೇಳ್ತೇವೆ, ಉಳಿದದ್ದು ಆಮೇಲೆ ಹೇಳ್ತೇವೆ. ಅದಕ್ಕೆ ಸಾಂಖ್ಯ ದರ್ಶನಕ್ಕೆ ಸಂಬಂಧಪಟ್ಟಂತೆ ಸಾಂಖ್ಯದ ಪ್ರಕ್ರಿಯೆಗಳನ್ನ ಕಳೆದ ವಾರ ಹೇಳಿತ್ತು. ಸಾ ಅಂತಂದ್ರೆ ಸಮ್ಯಕ್ ಅಂದ್ರೆ ಸಂಪೂರ್ಣ, ಕ್ಷ ಅಂತಂದ್ರೆ ಜ್ಞಾನ, ಸಮ್ಯಕ್ ಜ್ಞಾನ. ಈ ಸಾಂಖ್ಯ ದರ್ಶನದ ಪ್ರಕ್ರಿಯೆಗಳನ್ನು ವಿಚಾರಿಸುವಲ್ಲಿ ಸಾಂಖ್ಯ ದರ್ಶನ 25 ತತ್ವಗಳನ್ನ ವಿಂಗಡಿಸಿ ಪುರುಷ ತತ್ವವನ್ನ, ಪ್ರಕೃತಿ ತತ್ವಗಳಾದ 24 ತತ್ವಗಳನ್ನ ವಿವೇಚಿಸುವ ಶಾಸ್ತ್ರವನ್ನು ಹೇಳಿದೆ. ಪುರುಷ ತತ್ವ ಹಿಡಿದ್ರೆ 25, ಪುರುಷ ತತ್ವ ಬಿಟ್ರೆ ಪ್ರಕೃತಿ ತತ್ವಗಳಾದ 24. ಇವುಗಳ ಬಗ್ಗೆ ವಿವೇಚನೆ ಮಾಡೋದು. ಪುರುಷ ತತ್ವ ಅಂದ್ರೆ ಇದು ಚೈತನ್ಯ ತತ್ವ, ಪ್ರಕೃತಿ ತತ್ವ ಅಂದ್ರೆ ಇದು ಜಡ ತತ್ವ. ಪ್ರಕೃತಿ 2 ಅವಸ್ಥೆಯಲ್ಲಿರುತ್ತದೆ, ವ್ಯಕ್ತ ಮತ್ತು ಅವ್ಯಕ್ತ. ವ್ಯಕ್ತ ಮತ್ತು ಪ್ರಕೃತಿ, ವ್ಯಕ್ತ ಅವ್ಯಕ್ತ ಆಯ್ತಾ, ಅವ್ಯಕ್ತ ಮತ್ತು ವ್ಯಕ್ತ ಅಥವಾ ಪ್ರಕೃತಿ ಅಥವಾ ವಿಕೃತಿ. ಪ್ರಕೃತಿ ಅಥವಾ ವಿಕೃತಿ, ವ್ಯಕ್ತ ಮತ್ತು ಅವ್ಯಕ್ತ ಮತ್ತು ವ್ಯಕ್ತ. ಅವ್ಯಕ್ತ ಪ್ರಕೃತಿಯು ಮೂಲ ಪ್ರಕೃತಿ. ಅವ್ಯಕ್ತ ಪ್ರಕೃತಿ ಮೂಲ ಪ್ರಕೃತಿ. ಇದಕ್ಕೆ ಪ್ರಧಾನವೆಂದು ಹೆಸರು. ಇದು ಪರಿಣಾಮಗೊಂಡು ಇತರ ವಿಕೃತಿ ತತ್ವಗಳಾಗುತ್ತದೆ. ಮೂಲ ಪ್ರಕೃತಿ ತತ್ವವು ಸತ್ವ, ರಜ, ತಮ ಎಂಬ 3 ಗುಣಗಳ ಸಾಮ್ಯಾವಸ್ಥೆಯ ಸ್ಥಿತಿ. ಗುಣಗಳೆಂದರೆ ವಿಶೇಷಣಗಳಲ್ಲ, ಲಕ್ಷಣಗಳು ಎನ್ನಬಹುದು. ಸತ್ವ ಎಂದರೆ ಲಘುವಾದದ್ದು, ಪ್ರಕಾಶವಾದದ್ದು. ರಜವೆಂದರೆ ಚಲನಾತ್ಮಕವಾದದ್ದು, ಪ್ರವೃತ್ತಿ ಕಾರಕವಾದದ್ದು. ತಮ ಎಂದರೆ ಗುರುವಾದದ್ದು, ಅಂದ್ರೆ ಗುರು ಅಂತಂದ್ರೆ ಹೆವಿ, ಭಾರ, ಮಂದವಾದದ್ದು ಮತ್ತು ಆವರಿಸುವಂತಹದ್ದು. ಈ 3 ಶಕ್ತಿಗಳು ಒಂದು ಹಗ್ಗದೊಳಗೆ ಇರಬಹುದಾದ 3 ಎಳೆಗಳಂತಿದ್ದ ಪ್ರಕೃತಿ ತತ್ವದ ಲಕ್ಷಣವನ್ನು ತಿಳಿಪಡಿಸುತ್ತವೆ. ಇವುಗಳು ಬಲಾಬಲಗಳಲ್ಲಿ ಸಮವಾಗಿದ್ದಲ್ಲಿ ಪ್ರಕೃತಿಯು ತನ್ನ ಮೂಲ ಅವಸ್ಥೆಯಲ್ಲಿಯೇ ಇರುವುದೆಂದು ತಿಳಿಯಬೇಕು. ಅವುಗಳ ಸಮತೋಲನ ತಪ್ಪಿದ ದಶೆಯಲ್ಲಿ
ಮೂಲ ಪ್ರಕೃತಿಯು ತನ್ನ ಅವ್ಯಕ್ತ ಸ್ಥಿತಿಯಿಂದ ಮಾರ್ಪಾಡಾಗಿ ವ್ಯಕ್ತ ಸ್ವರೂಪವನ್ನು ಹೊಂದುತ್ತದೆ. ಸತ್ವ ರಜ ತಮಸ್ಸುಗಳು ಪರಸ್ಪರ ಪ್ರತಿಸ್ಪಂದ ಮತ್ತು ಪ್ರಭಾವಗಳ ಅನುಸರಿಸಿ ಪ್ರಕೃತಿ ತತ್ವವು ಪರಿಣಾಮ ಹೊಂದಿ ಇತರ ವಿಕೃತಿ ತತ್ವಗಳಾಗುತ್ತವೆ. ಅದಕ್ಕೆ ಪ್ರಕೃತಿ ಪರಿಣಾಮವೆನ್ನುತ್ತಾರೆ. ಪ್ರಕೃತಿ ಏನಾಗ್ತದಂದ್ರೆ ಪುರುಷ ಮತ್ತು ಪ್ರಕೃತಿ ಅಂತ ಎರಡದವಲ್ಲ, ಪ್ರಕೃತಿ ಒಳಗೆ ಸತ್ವ ರಜ ತಮ ಅಂತದವ. ಆ ಸತ್ವ ರಜ ತಮ ತಮ್ಮ ತಮ್ಮ ಸಾಮಾನ್ಯ ಸ್ಥಿತಿ ಒಳಗಿದ್ದು ಅಂದ್ರೆ ಸಾಮ್ಯ ಸ್ಥಿತಿ ಒಳಗಿದ್ದು ಅಂತಂದ್ರ ಅದೇನು ಪ್ರಕೃತಿ ತನ್ನ ಪಾಡಿ ತಾನಿರ್ತವೆ. ಒಂದ್ ವೇಳೆ ಅವುಗಳ ಸತ್ವ ರಜ ತಮೋ ಗುಣಗಳಲ್ಲಿ ಹೆಚ್ಚು ಕಡಿಮೆ ಆಯಿತು, ಪರಿಣಾಮ ಆಯಿತು ಅಂತಂದ್ರೆ ಆವಾಗ ಏನಾಗ್ತದ, ಅದು ವಿಕೃತಿ ಹೊಂದಿ, ಪ್ರಕೃತಿನೇ ವಿಕೃತಿ ಹೊಂದಿ 20 ತಾನು ಒಂದು ತತ್ವ ಮತ್ತು ಉಳಿದುದು 23 ತತ್ವ. ಪ್ರಕೃತಿ ಒಂದು, ಅದರಿಂದ ಉತ್ಪನ್ನ ಆದ 23 ತತ್ವಗಳು. ಈ ಕ್ರಿಕೆಟ್ ಟೀಮ್ 11 ಮಂದಿ ಅಂತಂದ್ರೆ ಒಬ್ಬ ಲೀಡರ್ ಅದ್ರಾಗೆ ಇರ್ತಾನಿಲ್ರಿ 11ರಾಗ. ಒಬ್ಬ ಲೀಡರು ಪ್ಲಸ್ 10 ಮಂದಿ ಆಟಗಾರ. ಹಿಂಗ ಇಲ್ಲೇನದ ಪ್ರಕೃತಿಯ ಗುಣಗಳಲ್ಲಿ ಪರಿಣಾಮವಾದಾಗ ಪ್ರಕೃತಿಯಾಗಿ 24 ತತ್ವಗಳಾಗುತ್ತವೆ. ಇಲ್ಲೇನದ ಅಂದ್ರ 24 ಅಂದ್ರೆ ಪ್ರಕೃತಿ ಒಂದು ಹಿಡ್ಕೊಂಡು ಉಳಿದುದ್ದು 23 ಒಟ್ಟು ಟೋಟಲ್ 25. ಅದೇ ಲೆಕ್ಕ ನಿಮಗೆ ಸರಿಯಾಗಿ ಹೇಳಕತ್ತೀನಿ. ಒಂದು ಪುರುಷ 25ರಾಗ ಒಂದು ಪುರುಷ ತತ್ವ, ಪುರುಷ ಹಿಡಿದ್ರೆ 25. ಆಮೇಲೆ ಪ್ರಕೃತಿ ಏನದಲ್ಲ ಅದ್ರೊಳಗಿಂದು ಸತ್ವ ರಜ ತಮಗಳಲ್ಲಿ ಪರಿಣಾಮ ಹೊಂದಿ ವ್ಯತ್ಯಾಸ ಹೊಂದಿತು ಅಂತಂದ್ರೆ ಪ್ರಕೃತಿ ಪ್ಲಸ್ 23 ತತ್ವಗಳಾಗ್ತಾವ. 24 ಪ್ರಕೃತಿ ಹಿಡಿದ್ರೆ 24, ಪ್ರಕೃತಿ ಬಿಟ್ರೆ 23 ತತ್ವ. ಅದನ್ನ ಹೆಂಗ್ ಹೇಳ್ತಾರೆ, ಈ ಘಟನೆಗೆ ಪ್ರಕೃತಿ ಪರಿಣಾಮವೆನ್ನುತ್ತಾರೆ. ಈ ರೀತಿಯಲ್ಲಿ ಮೂಲ ಪ್ರಕೃತಿಯಿಂದ 23 ತತ್ವಗಳು ಬರುತ್ತವೆ. ಅದನ್ನು ಹೀಗೆ ಸೂಚಿಸಬಹುದು. ಹೆಂಗಪ್ಪ ಅಂದ್ರೆ ಒಂದು ಪ್ರಕೃತಿ, ಒಂದು ನಂಬರ್, ಸೀರಿಯಲ್ ನಂಬರ್ 1 ಮೂಲ ಪ್ರಕೃತಿ. ಅದಕ್ಕೇನಂತಾರ ಅವ್ಯಕ್ತ ಅಥವಾ ಪ್ರಧಾನ ಅಂತಾರ. ಪುರುಷ ಬಿಟ್ಟೆ ಇದೆಲ್ಲ ನಡೆದದ್ದಿದ್ರೆ. ಎರಡನೇದ್ದೇನದ ಮಹತ್ ಅಥವಾ ಬುದ್ಧಿ. ಅದೇನಾಯ್ತು, ಪ್ರಕೃತಿ ಪರಿಣಾಮ ಹೊಂದಿ ಬುದ್ಧಿ ಆಯ್ತು. ಮತ್ತ ಬುದ್ಧಿ ಪರಿಣಾಮ ಹೊಂದಿ ಏನಾಗ್ತದ, ಅಹಂಕಾರ ಆಗ್ತದ. ಮೂರನೇದು ಅದಕ್ಕೆ ಪ್ರಕೃತಿ ಮಹತ್ ಅಹಂಕಾರ. ಒಟ್ಟು ಇವು ಮೂರಾದ್ಮೇಲೆ ಈ ಅಹಂಕಾರ ಅನ್ನೋದೇ ಏನ್ ಮಾಡ್ತದಪ್ಪ ಅಂತಂದ್ರೆ ಮನಸ್ಸಾಗ್ತದ, ಜ್ಞಾನೇಂದ್ರಿಯ ಆಗ್ತದ, ಕರ್ಮೇಂದ್ರಿಯ ಆಗ್ತದ, ತನ್ಮಾತ್ರೆಗಳು ಆಗ್ತದ, ಮಹಾಭೂತಗಳಾಗ್ತವ. 24 ತತ್ವದಾಗ ಪ್ರಕೃತಿ ಮಹತ್ತು ಅಹಂಕಾರ 3 ತತ್ವಗಳು. ಆಮೇಲೆ 4ನೇದು ಮನಸ್ಸು. ಮತ್ತು 5ರಿಂದ 9 ತನಕ ಜ್ಞಾನೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಮತ್ತು 10ರಿಂದ 14 ತನಕ ಕರ್ಮೇಂದ್ರಿಯಗಳು. 15ರಿಂದ 19 ತನಕ ತನ್ಮಾತ್ರೆಗಳು. 19 ಆಯ್ತಾ, 20ರಿಂದ 24 ತನಕ ಮಹಾಭೂತಗಳು. ಇದು ಹೇಳೋದಲ್ಲ, ಏನ್ ಕನ್ಫ್ಯೂಸ್ ಅದ ಇದ್ರೆ. ಹಿಂಗಾಗಿ ಈ ಪ್ರಕೃತಿ ಮತ್ತು ಅದರ ಪರಿಣಾಮ ರೂಪದ ತತ್ವಗಳು 24. ಇಷ್ಟು ತಿಳ್ಕೋಬೇಕು. ಇದ್ರ ಮುಂದಿನ ಭಾಗ ಈಗ ನೋಡೋಣ ಏನಂತಾರೆ. ಹೀಗೆ ಪ್ರಕೃತಿ ಮತ್ತು ಅದರ ಪರಿಣಾಮ ರೂಪದ ತತ್ವಗಳು 24. ಇವುಗಳಲ್ಲಿ ಪ್ರಕೃತಿ ಮತ್ತು ವಿಕಾರಗಳೆಂಬ ಲಕ್ಷಣಗಳನ್ನು ಅನುಸರಿಸಿ ಹಲವು ವರ್ಗಗಳನ್ನು ಕಾಣಬಹುದು. ಪ್ರಕೃತಿ ಮತ್ತು ವಿಕಾರ ಅಂತ. ಪ್ರಕೃತಿ ಅಂದ್ರೆ ಮೂಲ ಪ್ರಕೃತಿ, ಪ್ರಕೃತಿಯೇ ಹೊರತು ವಿಕಾರವಲ್ಲ. ಬುದ್ಧಿಯು ಪ್ರಕೃತಿ ವಿಕೃತಿ ಎಂದರೆ ಮೂಲ ಪ್ರಕೃತಿಯ ದೃಷ್ಟಿಯಿಂದ ಇದು ವಿಕೃತಿ ಅಂದರೆ ವಿಕಾರ. ಪ್ರಕೃತಿ ಅಂತರ ಒಂದೇ ಅದು ಮೂಲ ಪ್ರಕೃತಿ.
ಆಮೇಲೆ ಅದರದ್ದು ಮುಂದೆ ಮಹತ್ತು ಅಥವಾ ಅಹಂಕಾರ ಅವೆಲ್ಲ ಏನದ ವಿಕೃತಿಗಳು. ಅದಕ್ಕೆ ಮೂಲ ಪ್ರಕೃತಿಯ ದೃಷ್ಟಿಯಿಂದ ವಿಕೃತಿ ಅಥವಾ ವಿಕಾರ. ಅಹಂಕಾರ ಅದರಿಂದ ಜನಿಸಿದ್ದರಿಂದ ಪ್ರಕೃತಿ, ಹಾಗೆಯೇ ಅಹಂಕಾರವು ಪ್ರಕೃತಿಯ ವಿಕೃತಿ. ಮನಸ್ಸು ವಿಕೃತಿ ಮಾತ್ರ. ಹಾಗೆಯೇ 5 ಜ್ಞಾನೇಂದ್ರಿಯಗಳು ಹಾಗೂ ಕರ್ಮೇಂದ್ರಿಯಗಳು ಇವು ವಿಕೃತಿ ಮಾತ್ರ. ಏನೇನಾಗ್ಯದಂದ್ರೆ ನೋಡ್ರಿ, ಸೀರಿಯಲ್ ನಂಬರ್ 1, 2, 3 ಏನೇನವ ಹೇಳ್ರಿ ಅವು. ಸೀರಿಯಲ್ ನಂಬರ್ 1 ಒಂದನೇದ್ದು ಮೂಲ ಪ್ರಕೃತಿ ಅದಲ್ರಿ. ಅದು ಏನದಂತಂದ್ರೆ ಬರೀ ಪ್ರಕೃತಿ ಅಷ್ಟೇ, ಅದು ಅದರೊಳಗೆ ಏನು ವಿಕೃತಿ ಇಲ್ಲ. ಮತ್ತ ಎರಡನೇದ್ದೇನದ ಮಹತ್ ಅಂತದಲ್ಲ, ಆ ಮಹತ್ ಅನ್ನೋದೇನದಂದ್ರ ಪ್ರಕೃತಿಯಿಂದ ವಿಕೃತಿ ಆಗ್ಯದ. ಅದಕ್ಕೆ ಪ್ರಕೃತಿ ವಿಕೃತಿ ಅಂತಾರ. ಮುಂದೇನಾಗ್ಯದ, ಮೂರನೇದು ಅಹಂಕಾರ ಆಗ್ಯದ. ಅದಕ್ಕೂ ಏನಂತಾರ, ಪ್ರಕೃತಿ ವಿಕೃತಿ ಅಂತಾರ. ಅಹಂಕಾರಕ್ಕೂ ಪ್ರಕೃತಿ ವಿಕೃತಿ ಅಂತಾರ. ಆದರೆ ಈ ಅಹಂಕಾರದಿಂದ ಮುಂದಿನ ತತ್ವಗಳಾಗ್ಯಾವ. 24 ತತ್ವದಾಗ 3 ಇವು ಮ್ಯಾಲಿನೂ ಆದ್ರೆ ತೆಳಗಿನೂ 21 ತತ್ವಗಳು ಮುಂದಿನವು. ಅವಕ್ಕೇನಂತಾರಂದ್ರ ಅವು ಅಹಂಕಾರಲಿಂತ ಆಗ್ಯಾವ, ಪ್ರಕೃತಿಲಿಂತ ಡೈರೆಕ್ಟ್ ಆಗಿಲ್ಲ ಅವು. ಅದಕ್ಕೆ ಇವಕ್ಕೇನಂತಾರ, ಬರೀ ವಿಕೃತಿ ಅಂತಾರಂತೆ. ಪ್ರಕೃತಿ ವಿಕೃತಿ ಅಲ್ಲವು. ಕೇವಲ ವಿಕೃತಿಗಳು. ಅದಕ್ಕೆ ಇವುಗಳಲ್ಲಿ ಪ್ರಕೃತಿ ಮತ್ತು ವಿಕಾರಗಳೆಂಬ ಲಕ್ಷಣಗಳನ್ನು ಅನುಸರಿಸಿ ಹಲವು ವರ್ಗಗಳನ್ನು ಕಾಣಬಹುದು. ಪ್ರಕೃತಿ ಅಂದರೆ ಮೂಲ ಪ್ರಕೃತಿ. ಇದು ಪ್ರಕೃತಿಯ ಹೊರತು ವಿಕಾರವಲ್ಲ. ಇದರ ಯಾವ ವಿಕಾರ ಇಲ್ಲ. ಇದರಿಂದ ಎರಡನೇದೇನು ತಯಾರಾಗ್ತದ, ಬುದ್ಧಿ. ಇದು ಪ್ರಕೃತಿಯ ವಿಕೃತಿ. ಅಂದ್ರೆ ಮೂಲ ಪ್ರಕೃತಿಯ ದೃಷ್ಟಿಯಿಂದ ಇದು ವಿಕೃತಿ ಅಥವಾ ವಿಕಾರ. ಮತ್ತು ಮೂರನೇದು ಅಹಂಕಾರ ಅಂತ ಏನದ, ಅದು ಕೂಡ ಅದರಿಂದ ಜನಿಸಿದ್ದರಿಂದ, ಅದರಿಂದ ಪ್ರಕೃತಿಯಿಂದ ಜನಿಸಿದ್ದರಿಂದ ಇದೇನಪ್ಪ ಅಂತಂದ್ರೆ ಪ್ರಕೃತಿಯ ಹಾಗೆಯೇ ಅಹಂಕಾರವೂ ಕೂಡ ಪ್ರಕೃತಿಯ ವಿಕೃತಿ. ಇವು ಇಷ್ಟಾಯ್ತು. ಮುಂದೆ ಇವು ಮಹತ್ ಮತ್ತು ಪ್ರಕೃತಿ ಏನ್ ಸಂಬಂಧ ಇಲ್ಲ. ಈಗ ಮುಂದೆ ಅಹಂಕಾರಲಿಂತ ಇವೆಲ್ಲ ಜಮಾ ಬರ್ತಾವ. ಮನಸ್ಸು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ತನ್ಮಾತ್ರೆ, ಮಹಾಭೂತಗಳು. ಈ 21 ತತ್ವಗಳು ಏನದಾವ ಅಂದ್ರೆ ಇವು ಬರೇ ವಿಕೃತಿ ಅಥವಾ ವಿಕಾರ, ಪ್ರಕೃತಿ ಅನ್ನಂಗಿಲ್ಲ. ಹಾಗೆಯೇ 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳು ಇವು ವಿಕೃತಿ ಮಾತ್ರ. ಪಂಚ ತನ್ಮಾತ್ರೆಗಳು ಪ್ರಕೃತಿ ವಿಕೃತಿ ಎಲ್ಲ ಇವನು. ಇದು ಬಾರಿ ಅದಾವ. ಮತ್ ಪ್ರಕೃತಿ ಪಂಚ ತನ್ಮಾತ್ರೆಗಳು ಪ್ರಕೃತಿ ವಿಕೃತಿ. ಅಹಂಕಾರದಿಂದ ಜನ್ಮವಾದ್ದರಿಂದ ವಿಕೃತಿ. ಭೂತಗಳಿಂದ ಜನಿಸುವುದರಿಂದ ಇಲ್ಲೇನಾಗ್ಯದ, ಪಂಚ ತನ್ಮಾತ್ರೆಗಳು ಪ್ರಕೃತಿ ವಿಕೃತಿ. ಮುಂದೆ ಭೂತಗಳು ಜನಿಸುವುದರಿಂದ ಪ್ರಕೃತಿ. ಏಳು ವಿಕಾರ. ಪ್ರಕೃತಿ ವಿಕೃತಿಗಳು 7, ಬರೇ ವಿಕೃತಿಗಳು 16. ಇದೇನಪ್ಪ, ಏನದ ಹೆಂಗೆ ಇಟ್ಟಿರ್ಲಕ್ಕ. ಒಟ್ಟು ಅವ್ರು ಏನಂತಾರ, ಪ್ರಕೃತಿ ವಿಕೃತಿಗಳು 7, ವಿಕಾರಗಳು 16. ಹೆಂಗ ಅಂತಂದ್ರೆ ಮನಸ್ಸು ಇದು ವಿಕೃತಿ ಮಾತ್ರ. ಮತ್ತೆ ಅಹಂಕಾರ ಪ್ರಕೃತಿಯ, ಇದು ಅಹಂಕಾರ ಪ್ರಕೃತಿ ವಿಕೃತಿ. ಪ್ರಕೃತಿ ವಿಕೃತಿ, ಪ್ರಕೃತಿ ವಿಕೃತಿ. ಮುಂದೆ 5 ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಇವು ಬರೇ ವಿಕೃತಿ ಮಾತ್ರ. ಆಮೇಲೆ ಪಂಚ ತನ್ಮಾತ್ರೆಗಳು
ಪ್ರಕೃತಿ ವಿಕೃತಿ, ಇವು ಪ್ರಕೃತಿ ವಿಕೃತಿ. ಮತ್ತೆ ಮಹಾಭೂತಗಳು, ಇವು ಪ್ರಕೃತಿ. ಮಹಾಭೂತಗಳು ಜನ್ಮವಾದ್ದರಿಂದ ವಿಕೃತಿ, ಅಹಂಕಾರದಿಂದ ಜನ್ಮವಾದ್ದರಿಂದ ವಿಕೃತಿ. ಪಂಚಮಹಾಭೂತಗಳನ್ನು ಜನಿಸುವುದರಿಂದ ಹೀಗೆ ಮೂಲ ಪ್ರಕೃತಿ ಅವಿಕೃತಿ. ಮೂಲ ಪ್ರಕೃತಿ ಅವಿಕೃತಿ. ಈಗ 7 ಯಾವ್ಯಾವುದು? ಪ್ರಕೃತಿ ವಿಕೃತಿಗಳು 7. 1 2 3 4. ಈಗಿದು ಓದ್ತೀನಿ, ನಿಮ್ಗೇನು ಅರ್ಥ ಆಗ್ತದೆ ನೋಡ್ರಿ. ಪ್ರಕೃತಿ ಮತ್ತು ವಿಕಾರಗಳೆಂಬ ಲಕ್ಷಣಗಳನ್ನು ಅನುಸರಿಸಿ ಹಲವು ವರ್ಗಗಳನ್ನು ಕಾಣಬಹುದು. ಪ್ರಕೃತಿ ಏನದ ಅದು ಮೂಲ ಪ್ರಕೃತಿ. ಈ ಮೂಲ ಪ್ರಕೃತಿಗೆ ಏನಂತಾರಪ್ಪ ಅಂತಂದ್ರೆ, ಮೂಲ ಪ್ರಕೃತಿಗೆ ಅವಿಕೃತಿ ಅಂತಾರೆ. ಇದಕ್ಕೆ ಮೂಲ ಪ್ರಕೃತಿಗೆ ಅನ್ಬೋದಲ್ಲ, ಅದಕ್ಕೇನು ತೊಂದರೆ ಇಲ್ಲ, ಅದೇನು ವಿಕಾರ ಆಗಿಲ್ಲ. ಮೂಲ ಪ್ರಕೃತಿ ಹೆಂಗಿರ್ಬೇಕು ಹಂಗೆ ಇರ್ತದೆ. ಮೂಲ ಪ್ರಕೃತಿ ಅವಿಕೃತಿ. ಪ್ರಧಾನ ಅಂತಿರಲ್ಲ. ನೀಟಾಗಿ ಮಾಡೋಣ. ಮೂಲ ಮಹತ್ತು ಪ್ರಕೃತಿ ವಿಕೃತಿ, ಅಹಂಕಾರ ಪ್ರಕೃತಿ ವಿಕೃತಿ. ಏನೇನೈತೀಗ? ಪ್ರಕೃತಿ ಮೂಲ ಪ್ರಕೃತಿ ಅದು ವಿಕಾರವಲ್ಲ, ಅಂದ್ರೆ ಅವಿಕೃತಿ. ಬುದ್ಧಿ ಏನದ ಪ್ರಕೃತಿ ವಿಕೃತಿ ಅಂತಾರ. ಅದು ಎರಡನೇದ್ದು ಪ್ರಕೃತಿ ವಿಕೃತಿ ಅಂತ ಬರ್ಕೊಳ್ರಿ. ಎಂದರೆ ಮೂಲ ಪ್ರಕೃತಿಯ ದೃಷ್ಟಿಯಿಂದ ವಿಕೃತಿ ಅಥವಾ ವಿಕಾರ. ಅಹಂಕಾರ ಇದೇನದ? ಅಹಂಕಾರ ಅದರಿಂದ ಜನಿಸಿದ್ದರಿಂದ ಪ್ರಕೃತಿ. ಅಹಂಕಾರ ಏನಾಯ್ತು? ಬರೇ ಪ್ರಕೃತಿ ಅಂತ ನೋಡ್ರಿ. ಅಹಂಕಾರ ಪ್ರಕೃತಿ. ಅಹಂಕಾರ ಅದರಿಂದ ಜನಿಸಿದ್ದರಿಂದ ಪ್ರಕೃತಿ. ಹಾಗೆಯೇ ಅಹಂಕಾರವು ಪ್ರಕೃತಿ ವಿಕೃತಿ. ಮನಸ್ಸು ವಿಕೃತಿ ಇರ್ಲಿ, ಪ್ರಕೃತಿ ವಿಕೃತಿ ಇರ್ಲಿ, ಮನಸ್ಸು ವಿಕೃತಿ ಆಯಿತು. ಏನ ಶಬ್ದಗಳು. ಮತ್ತೆ ಹಾಗೆ 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳು ವಿಕೃತಿ ಮಾತ್ರ. ಪಂಚ ತನ್ಮಾತ್ರೆಗಳು ಪ್ರಕೃತಿ ವಿಕೃತಿ. ಅಹಂಕಾರದಿಂದ ಜನ್ಮವಾದ್ದರಿಂದ ವಿಕೃತಿ. ಹೀಗೆ ಮೂಲ ಪ್ರಕೃತಿ ಅವಿಕೃತಿ. ಪ್ರಕೃತಿ ವಿಕೃತಿಗಳು 7, ವಿಕೃತಿಗಳು 16. ವಿಕೃತಿಗಳು ಯಾವ್ಯಾವ? 16. ಪಂಚಭೂತಗಳು. ಬಂತು. ಇದನ್ನು ಏನದ್ರಿ? ಇದು ಮೂಲ ಪ್ರಕೃತಿ ಏನದಲ್ರಿ, ಮೂಲ ಅದು ಅವಿಕೃತಿ ಅದ, ಅದೇನ್ ಸಂಬಂಧ ಇಲ್ಲ. ಅದು ಈಗೇನಾಗಬೇಕಾಗ್ಯದ? 7 ಪ್ರಕೃತಿ ವಿಕೃತಿಗಳಾಗಬೇಕಾಗ್ಯದ. ಇವು ಯಾವ್ಯಾವ ಅಂದ್ರೆ ಮಹತ್ತು, ಅಹಂಕಾರ ಮತ್ತು ಪಂಚ ತನ್ಮಾತ್ರೆಗಳು. ಎರಡು ಬರ್ದನಿಲ್ಲಿ. ಏನಂತನ? ಬುದ್ಧಿಯು ಪ್ರಕೃತಿ ವಿಕೃತಿ ಎಂದರೆ ಮೂಲ ಪ್ರಕೃತಿಯ ದೃಷ್ಟಿಯಿಂದ ವಿಕೃತಿ ಅಥವಾ ವಿಕಾರ. ಅಹಂಕಾರವು ಆ ಬುದ್ಧಿಲಿಂದ ಜನಿಸಿದ್ದರಿಂದ ಅದು ಪ್ರಕೃತಿ. ಹಾಗೆಯೇ ಅಹಂಕಾರವು ಪ್ರಕೃತಿ ವಿಕೃತಿ ಎರಡು ಅಂತ. ಅದರಿಂದ ಜನಿಸಿದ್ದ ಪ್ರಕೃತಿ ಮತ್ತು ಮುಂದೆ ಬಂದದಕ್ಕೆ ಅದು ಪ್ರಕೃತಿ ವಿಕೃತಿ. ಅಂದ್ರೆ ಅದು ಮುಂದಿನ ವಿಕೃತಿ ಆಗದಲ್ಲ, ಅದಕ್ಕೆ ಪ್ರಕೃತಿ ವಿಕೃತಿ. ತನ್ನತನವನ್ನು ಉಳಿಸಿಕೊಂಡು ಏನ್ ಮಾಡ್ತದ? ವಿಕೃತಿ ಆಗ್ತದ.
ಪರಿಣಾಮ ಹೊಂದುತ್ತದೆ. ತನ್ನ ಮೂಲ ರೂಪ ಬರೇ ವಿಕೃತಿ ಆಗ್ತಿತ್ತಂದ್ರೆ ಮೂಲ ರೂಪ ತ್ಯಾಗ ಮಾಡಿ ಅನ್ಯ ರೂಪ ಧಾರಣೆಗೆ ಅಂತರ ಕಾಣಿಸ್ತದ. ಇದು ಪ್ರಕೃತಿ ವಿಕೃತಿ ಅಂದ್ರ ಮೂಲತು ರೂಪ ಹಂಗೆ ಇಟ್ಕೊಂಡು ಅನ್ಯ ರೂಪ ಧಾರಣೆ ಮಾಡೋದಕ್ಕೆ ಅದಕ್ಕೆ ಪ್ರಕೃತಿ ವಿಕೃತಿ ಅನ್ನಂಗೆ ಕಾಣಿಸ್ತಾರೆ. ನನಗೆ ಹಿಂಗ ಅರ್ಥ ಆಗ್ಲಕ್ಕತ್ತದ. ರೀ ಈಗ ನೋಡ್ರಿ, ಅವಿಕೃತಿದೊಳಗೆ ಯಾವ್ದು ಹಾಕೋತೀರಿ? ಮೂಲ ಪ್ರಕೃತಿ ಹಾಕೋತೀರಿ. ಇನ್ನೇನಪ್ಪ ಅಂತಂದ್ರೆ ಮಹತ್ತು ಮತ್ತು ಅಹಂಕಾರ ಮತ್ತು ಪಂಚ ತನ್ಮಾತ್ರೆಗಳವಲ್ರಿ, ಎಷ್ಟಾದವು ಇವು? 7 ಅಲ್ಲ. ಇಲ್ಲಿ ಏನಾಯ್ತು? 7 ಪ್ರಕೃತಿ ವಿಕೃತಿಗಳು ಮತ್ತ 16 ವಿಕೃತಿಗಳು. ಯಾವ್ಯಾವ ಅಂತಂದ್ರೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮಹಾಭೂತಗಳು ಪ್ಲಸ್ ಮನಸ್ಸು. ಅದಕ್ಕೆ ಒಂದ್ ಕಡೆ ನೀಟಾಗಿ ಬರ್ಕೊಳ್ರಿ. 7, 16 ಅಂದ್ರೆ ಏನು? 7 ಪ್ರಕೃತಿ ವಿಕೃತಿಗಳು. ಪ್ರಕೃತಿ ವಿಕೃತಿಗಳು 7 ಅಂತಂದ್ರ ಒಂದು ಮಹತ್ತು, ಇನ್ನ ಒಂದು ಅಹಂ, ಮತ್ತೆ ಪಂಚ ತನ್ಮಾತ್ರೆಗಳು. ಇವು 7 ಆಗ್ತಾವ. ಇವು ಬರೇ ವಿಕೃತಿಗಳು ಯಾವದವಪ್ಪ ಅಂತಂದ್ರ ಇವುದ್ರದ್ದು ಮೂಲ ರೂಪ ಇಟ್ಕೊಳಂಗಿಲ್ಲ ಇವು. ಒಂದು ಮನಸ್ಸು, ಮತ್ತೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮತ್ತೆ 5 ಭೂತ ಅವ್ರ ಲೆಕ್ಕದ ಪ್ರಕಾರ. ಮತ್ತೆ ಒಂದು ಏನದ ಅವಿಕೃತಿ ಅಂದ್ರೆ ಮೂಲ ಪ್ರಕೃತಿ. 16 ಅದು. ಅವು 16 ವಿಕೃತಿಗಳು, 7 ಪ್ರಕೃತಿ ವಿಕೃತಿಗಳು, ಮಹತ್ತು, ಅಹಂಕಾರ, 5 ತನ್ಮಾತ್ರೆ. ಒಂದು ಅವಿಕೃತಿ ಅಂದ್ರೆ ಮೂಲ ಪ್ರಕೃತಿ. ರೀ ಪ್ರಧಾನ. ಒಟ್ಟು 24 ಅದು ನೋಡ್ರಿ. ಈ ಗುಂಪಿಗೆ ಅವಿಕೃತಿ ಅಂತ ಹೇಳಿದ್ರೆ 24. ಇಲ್ಲಿ ಎಲ್ಲರ ತರ್ಕ ನಡೆದಿತ್ತು ಅಂತಂದ್ರೆ ನೀವು ಬಾಯಿ ಹಾಕಿ ಇದನ್ನೆಲ್ಲ ವಾದ ಮಾಡಬಹುದು. ನಿಂಬಲ್ಲಿ ಶಕ್ತಿ ಬಂದ್ಬಿಡ್ತದೆ. ಇವೆಲ್ಲ ವಿಷಯ ಇರ್ತಾವ ನಿಮ್ಮ ಹತ್ರ. ಮತ್ತೆ ಪುರುಷ ತತ್ವ ಈ ಗುಂಪಿಗೆ ಸೇರುವುದಿಲ್ಲ. ಅದು ಪ್ರಕೃತಿಯೂ ಅಲ್ಲ, ವಿಕೃತಿಯೂ ಅಲ್ಲ. ಎಂದರೆ ಈ ತತ್ವವು ಪರಿಣಾಮದಿಂದ ಹೊರಗಿನದು. ಇದ್ರಾಗ ಪರಿಣಾಮ ಏನೂ ಆಗಂಗಿಲ್ಲ. ಪುರುಷ ತತ್ವ ಹೆಂಗಿರ್ಬೇಕು ಹಂಗೆ ಇರ್ತದೆ, ಆಸ್ ಇಟ್ ಈಸ್. ಅದರೊಳಗೆ ಏನು ಚೇಂಜಸ್ ಇಲ್ಲ. ಪ್ರಕೃತಿ ಒಳಗೆ ಚೇಂಜಸ್. ಪ್ರಕೃತಿ ತತ್ವವು ಸತ್ವ, ರಜ, ತಮಸ್ಸೆಂಬ ಗುಣಗಳಿಂದ ಲಕ್ಷಿತವಾದ್ದರಿಂದ ಅದರ ಪರಿಣಾಮಗಳಾದ ಎಲ್ಲ ತತ್ವಗಳು ಈ ಗುಣಗಳನ್ನೇ ಹೊಂದೇ ಇರುತ್ತವೆ. ಪ್ರಕೃತಿ ಸ್ವಂತನೇ ಅದಕ್ಕೆ ಸತ್ವ, ರಜ, ತಮ ಅನ್ನೋದು ಪ್ರಕೃತಿ ಒಳಗೆ ಇದ್ದದ್ದಕ್ಕೆ ಉಳಿದೆಲ್ಲ 24 ತತ್ವಗಳು ಕೂಡ ಈ ಒಂದು ಸತ್ವ, ರಜ, ತಮ ಗುಣಗಳನ್ನೇ ಹೊಂದಿರುತ್ತವೆ. ಮುಂದೇನು ಹೇಳ್ತಾನ? ಒಂದರಲ್ಲಿ ಸತ್ವಗುಣ ಅತ್ಯಧಿಕವಾಗಿದ್ದರೆ, ರಜೋ ತಮೋ ಗುಣಗಳು ಕಡಿಮೆಯಾಗಿದ್ದರೆ, ರಜಸ್ಸು ಅಧಿಕವಾಗಿದ್ದರೆ, ಸತ್ವ ಗುಣಗಳು ಕಡಿಮೆಯಾಗಿದ್ದರೆ ಮತ್ತು ತಮೋ ಗುಣ ಅತ್ಯಧಿಕವಾಗಿ ಸತ್ವ ರಜಗಳು ಕಡಿಮೆಯಾಗಿದ್ದರೆ ಈ ಪ್ರಮಾಣದಲ್ಲಿರುತ್ತವೆ. ಹೀಗೆ ಬುದ್ಧಿ ತತ್ವದಲ್ಲಿ ಸತ್ವಗುಣ ಪ್ರಧಾನ, ಮಹಾಭೂತಗಳಲ್ಲಿ ತಮೋಗುಣ ಪ್ರಧಾನ,
ಬುದ್ಧಿ ಒಳಗ ಮಹತ್ತಿನೊಳಗ ಏನ್ ಹೇಳ್ತಾನ? ಬುದ್ಧಿಯಲ್ಲಿ ಸತ್ವಗುಣ ಪ್ರಧಾನ, ಮತ್ತೆ ಭೂತ ತಮೋಗುಣ ಪ್ರಧಾನ. ಬುದ್ಧಿ ಆಯ್ತು, ಭೂತ ಆಯ್ತು, ಮತ್ತೇನಾಯ್ತು? ಇನ್ನ ಏನಂತನ? ಸತ್ವ ಕಡಿಮೆ ಪ್ರಮಾಣದಲ್ಲಿ ಇರುತ್ತವೆ. ಹೀಗೆ ಬುದ್ಧಿ ತತ್ವದಲ್ಲಿ ಸತ್ವಗುಣ ಪ್ರಧಾನ, ಭೂತಗಳಲ್ಲಿ ತಮೋಗುಣ ಪ್ರಧಾನ. ಹೀಗೆ ಮೂಲ ಪ್ರಕೃತಿಯು ಪರಿಣಾಮ ಹೊಂದಿ ಭೂತಗಳು ಎಂದರೆ ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ ಇವು ಆಗುವವರೆಗೆ ಪ್ರಥಮ ಹಂತದ ಪರಿಣಾಮವೆಂದು, ತತ್ವ ಪರಿಣಾಮವೆಂದು ಇವುಗಳಿಗೆ ಉತ್ಪನ್ನವಾದ ನಾವು ನೋಡಬಹುದಾದ ಗಿಡ, ಮರ, ಗುಡ್ಡ, ಪರ್ವತ ಇವೆಲ್ಲ ವಸ್ತುಗಳು ಎರಡನೇ ಹಂತದ ತತ್ವಾಂತರ ಪರಿಣಾಮ. ತತ್ವ ಪರಿಣಾಮ, ತತ್ವಾಂತರ ಪರಿಣಾಮ. ತತ್ವ ಪರಿಣಾಮ ಅಂತಂದ್ರ ಮೊದಲು ಪಂಚಭೂತ ತಯಾರಾಗೋದಕ್ಕ ತತ್ವ ಪರಿಣಾಮ ಅಂತಾರೆ. ಆ ಪಂಚಭೂತಗಳು ಅಪಂಚೀಕೃತ ಪಂಚಭೂತಗಳಿದ್ದಂಗ. ಮುಂದೆ ಪಂಚೀಕೃತ ಹೊಂದಿ ಗಿಡ, ಮರ, ಗುಡ್ಡ, ಪರ್ವತ, ಸೂರ್ಯ, ಚಂದ್ರ ಏನ್ ಪ್ರಪಂಚ ಆಗ್ತದಲ್ಲ, ಅದು ತತ್ವಾಂತರ ಪರಿಣಾಮ ಎಂದು ಹೆಸರು. ಸೃಷ್ಟಿಯ ಕಾಲದಲ್ಲಿ ಈ ಎರಡನೇ ಹಂತದ ಪದಾರ್ಥಗಳು ಹೊರಗೆ ಬರುತ್ತವೆ. ಲಯದಲ್ಲಿ ಇವೆಲ್ಲ ಮಹಾಭೂತಗಳಲ್ಲಿ ಲೀನವಾಗಿರುತ್ತವೆ. ಆದಿ ಸೃಷ್ಟಿಯಲ್ಲಿ ತತ್ವ ಪರಿಣಾಮವಾಗುತ್ತದೆ. ಅಂತ್ಯ ಪ್ರಳಯದಲ್ಲಿ ಎಲ್ಲ ತತ್ವಗಳು ಮೂಲ ಪ್ರಕೃತಿಯಲ್ಲಿ ಲಯವಾಗುತ್ತವೆ. ಇಷ್ಟು ಸಾಕೇನ್ರಿ? ಪಂಚಭೂತಗಳು ತತ್ವ ಪರಿಣಾಮ, ಎರಡನೇ ಹಂತದ ಪರಿಣಾಮಗಳು ಗಿಡ, ಮರ ಇವೆಲ್ಲ ತತ್ವಾಂತರ ಪರಿಣಾಮ. ತತ್ವ ಪರಿಣಾಮ ಅಂದ್ರೇನು? ಅಪಂಚೀಕೃತ ಪಂಚಭೂತಗಳು. ತತ್ವಾಂತರ ಪರಿಣಾಮ ಅಂತಂದ್ರ ಇದು ಅಪಂಚೀಕೃತ, ಕೆಳಗಿಂದ ತತ್ವಾಂತರ ಅಂದ್ರೆ ಪಂಚೀಕೃತ. ಹಿಂಗ್ ತಿಳ್ಕೋಬೇಕು. ನಮ್ಗ ಗೊತ್ತದ, ನಮ್ದು ಒಂದ್ ಸಿದ್ಧಾಂತ ತಿಳಿದ ಮೇಲೆ ಇವೆಲ್ಲ ತಿಳ್ಕೊಳಕ್ಕೆ ಏನ್ ಕಷ್ಟ ಆಗಲ್ಲ, ನಿಧಾನವಾಗಿ ತಿಳ್ಕೋಬೇಕಷ್ಟೆ. ಬುದ್ಧಿಯಲ್ಲಿ ಸತ್ವಗುಣ ಪ್ರಧಾನ ಮತ್ತು ಭೂತದಲ್ಲಿ ರಜೋಗುಣ ಪ್ರಧಾನ ಅಂತಂದ್ಮೇಲೆ ಇನ್ನೇನಾಯ್ತು? ಇದು ತಮೋಗುಣ ಪ್ರಧಾನ ಅಂತಂದ್ಮೇಲೆ ಇನ್ನು ರಜೋಗುಣ ಎದುರಾಗಿರ್ತಾವ, ಉಳಿದೆಲ್ಲದ್ರಾಗ ರಜೋಗುಣನೇ ಇರ್ತಾವ. ಬುದ್ಧಿ, ಭೂತ ಇವಿಷ್ಟು ಬಿಟ್ರ ಉಳಿದುದ್ರಾಗೆಲ್ಲ ರಜೋಗುಣನೇ ಇರ್ತಾವ ಮಿಕ್ಕ ತತ್ವಗಳು. ಹೌದೊಂದು ಮೂಲ ಏನದನಲ್ಲ ಪುರುಷ ತತ್ವ, ಅವನೇನದನ ಈ ತ್ರಿಗುಣಾತೀತದ. ಅವನಿಗೆ ಈ ಗುಣಗಳು ಯಾವುವು ಇರಲ್ಲ. ಆದರೆ ಬುದ್ಧಿ ಒಳಗೆ ಸತ್ವಗುಣ ಪ್ರಧಾನ ಅದ, ಭೂತದೊಳಗೆ ತಮೋಗುಣ ಪ್ರಧಾನ ಅದ. ಬುದ್ಧಿ ಮತ್ತು ಭೂತ, ಆಮೇಲೆ ಇದ್ಯಾವುದಲ್ಲ ಪುರುಷ ತತ್ವ. ಇವಿಷ್ಟು ಬಿಟ್ರೆ ಉಳಿದ ತತ್ವಗಳೆಲ್ಲ ರಜೋಗುಣ ಪ್ರಧಾನ ಇರ್ತಾವ. ಮತ್ತ ತತ್ವ ಪರಿಣಾಮ ಅಂತಂದ್ರ ಅಪಂಚೀಕೃತ. ಮೊದಲು ತಯಾರಾಗ ಫಸ್ಟ್ ಜಗತ್ ಸೃಷ್ಟಿ ಆಗ್ಬೇಕಾದ್ರೆ ಈ ಪಂಚಭೂತಗಳ ಜಗತ್ತೇನು ತಯಾರಾಗ್ತದಲ್ಲ, ಅದು ಅಪಂಚೀಕೃತ ಇರ್ತದೆ. ಮುಂದೆ ಆ ಪಂಚೀಕೃತ ಪಂಚಭೂತಗಳು ಒಂದರೊಳಗೊಂದು ಸೇರಿ ಪ್ರಪಂಚ ಏನ್ ತಯಾರಾಗ್ತದೆ ಅದಕ್ಕೆ ತತ್ವಾಂತರ ಪರಿಣಾಮ ಅಂತಾರೆ ಅನ್ನೋದು. ಇಷ್ಟು ತಿಳ್ಕೊಂಡಿವಿ, ಇಷ್ಟು ಸಾಕು. ಟೆಕ್ನಿಕಲ್ ಅದ. ಏನ್ರಿ? ಬುದ್ಧಿ ಮಹತ್ ಅಂದ್ರೆ ಹೆಂಗಿರ್ತದಂದ್ರೆ ಬುದ್ಧಿಲಿಂತ ಅಹಂಕಾರ ಬರ್ತದೆ.
ಬುದ್ಧಿನೇ ಮೊಳಕೆ ಹೊಡಿತದ, ಬುದ್ಧಿ ಒಳಗೆ ಅಹಂಕಾರ ಅದ. ಬುದ್ಧಿ ಒಳಗೆ ಅಹಂಕಾರ ಅದ, ಮನುಷ್ಯನೊಳಗೆ ಚಿತ್ತ ಅದ, ಬುದ್ಧಿ ಒಳಗೆ ಅಹಂಕಾರ ಅದ. ಈಗ ಮಹತ್ ಅಂತ ಎದಕ್ಕಂತಾರಂದ್ರ, ಕಡಲೆ ಕಾಳು ಉಬ್ಬಿದ್ರೆ ಅದು ಪೂರ್ತಿ ಇನ್ನ ಮೊಳಕೆ ಹೊರಗೆ ಬಂದಿಲ್ಲ. ಅದು ಕಡಲೆ ಕಾಳಿನ ಮೊಳಕೆ ಹೊರಗೆ ಬಂದಿತ್ತು ಅಂತಂದ್ರೆ ಅದು ಅಹಂಕಾರ. ಇನ್ನ ಒಳಗೆ ಉಬ್ಬಿತ್ತು ಅಂತಂದ್ರೆ ಅದು ಮಹತ್. ಪ್ರಕಟ ಆಗಿಲ್ಲ, ಒಳಗೆ ಪ್ರಕಟ ಆಗೋದಕ್ಕೆ ತಯಾರಾಗ್ಯದ. ಅವೇನು ಯಾದಗಿರಿ ಬಂದವ ಅಂತಾರಲ್ಲ, ಯಾದಗಿರಿ ಬಂದವ ಆಯ್ತು, ಎಲ್ಲರೂ ಪರೇಶಾನ್ ಆಗ್ಬಿಡ್ತಾರ. ಬಾಬು ಏನಾಯ್ತು ಪ್ರಕಟ ಆಗುವ ಸ್ಥಿತಿ ಒಳಗಿರ್ಬೇಕು, ಅದು ಪ್ರಕಟ ಆಗಿರುವುದಿಲ್ಲ. ಪ್ರಕಟ ಆಗುವ ಸ್ಥಿತಿ ಒಳಗಿರ್ತಾ ಇಷ್ಟಾಗ ಆಗ್ತದ ಅನ್ನೋದಕ್ಕೆ ಮಹತ್ವ ಅಂತ ಅದೇ ತಯಾರಾಗಿದ್ದಕ್ಕೆ ಮಹತ್ವ. ಇನ್ನ ಮೊಳಕೆ ಹೊರಗೆ ಬಂದಿಲ್ಲ, ಮೊಳಕೆ ಕಾಳ ಹಸಿ ಕಾಳ ಉಬ್ಬಿದಕ್ಕೆ ಮಹತ್ ಅಂತಾರ. ಏನೋ ಶಬ್ದಗಳ ಪರಿಚಯ ಅಷ್ಟೇ, ಕೇಳ್ಕೋತ ಹೋಗೋದು. ಏನೇನು ಶಬ್ದಗಳು ಬರ್ಸ್ಯಾರ, ಸಾಂಖ್ಯರು ಅಂತ. ಬರೀ ಸಾಂಖ್ಯ ಅಂದ ಕೂಡಲೇ ಇದೊಂದು ಸ್ವಲ್ಪ ಡಿಟೇಲ್ ಎಕ್ಸರ್ಸೈಸ್ ಮಾಡಿದ್ಮೇಲೆ ನಿಮ್ಗೆ ಒಂಥರ ಎಂಜಾಯ್ಮೆಂಟ್ ಸಿಗ್ತದೆ ಇದ್ರೊಳಗ. ಓಕೆ, ಟೈಮ್ ಆಯ್ತು, ಮುಕ್ತಾಯ ಮಾಡೋಣ. 2:10 ಆಗಕತ್ತದ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಬೆಳಿಗ್ಗೆ ನಮ್ಮ ಪಾಠ ಇರ್ತದಲ್ರಿ, ಆಸ್ ಇಟ್ ಈಸ್ ಹೆಂಗಿದ್ದಂಗೆ ನಾಳೆ. ಆಯ್ತು. ಓಕೆ.